ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. 2 ಕೊರಿಂಥ 1ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು, ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ಏನಾಗಿದ್ದಾರೆ? ಸಂತೈಸುವ ದೇವರು. ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ಕರ್ತನು ನಮ್ಮನ್ನು ಮಾಡುವನಾಗಿದ್ದಾನೆ, ಸಂತೈಸುವವರಾಗಿದ್ದಾರೆ. ಅನೇಕ ಸಂಕಟಗಳು ನಮ್ಮ ಜೀವಿತಗಳಲ್ಲಿ ಕ್ರಿಯೆ ಮಾಡ್ತಾ ಇರುತ್ತೆ. ನಾವು ನಡೆದು ಹೋಗುವಂತ ಮಾರ್ಗದಲ್ಲಿ, ನಾವು ಬರುವ ಮಾರ್ಗದಲ್ಲಿ ಅನೇಕ ಸಂಕಟಗಳು, ಅನೇಕ ವೇದನೆಗಳು ಅದು ಮಾಡುತ್ತೆ, ಕ್ರಿಯೆ ಮಾಡ್ತಾ ಇರುತ್ತೆ. ಶತ್ರುವಾದಂಥ ಸೈತಾನನು ಅನೇಕ ಸಂಕಟಗಳನ್ನು ನಮ್ಮ ಜೀವಿತಗಳಲ್ಲಿ ಕೊಂಡು ಬರುವವನಾಗಿದ್ದಾನೆ. ಆದರೆ ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ, ಮಗನೇ ಮಗಳೇ, ನಿನಗೆ ಸಂಭವಿಸುವಂತ ಎಲ್ಲಾ ಸಂಕಟಗಳಲ್ಲಿ, ಎಲ್ಲಾ ಕಣ್ಣೀರಿನ ವೇಳೆಯಲ್ಲಿ, ಎಲ್ಲ ವಿಧವಾದ ಉಪದ್ರವಗಳಲ್ಲಿ ನಾನು ನಿನ್ನನ್ನು ಮಾಡ್ತೇನೆ, ಸಂತೈಸ್ತೇನೆ, ನಾನು ನಿನ್ನನ್ನು ಬಲಪಡಿಸ್ತೇನೆ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಹೇಗೆ ತಾಯಿ ಒಂದು ಮಗುವನ್ನು ಸಂತೈಸ್ತಾರೋ ಅದೇ ರೀತಿಯಾಗಿ ನಮ್ಮ ದೇವರು ನಮ್ಮ ಜೊತೆಗಾರನಾಗಿದ್ದು ನಮ್ಮ ಬಲಭಾಗದಲ್ಲಿ ನಿಂತು ಮಗನೇ ಮಗಳೇ ಎಂದು ನಮ್ಮ ಕೈ ಹಿಡಿದು ಕರ್ತನು ನಮ್ಮ ಕಣ್ಣೀರುಗಳನ್ನು ಒರೆಸುವವರಾಗಿದ್ದಾರೆ. ನಾನು ನಿನ್ನ ಸಂತೈಸ್ತೇನೆ, ನಿನ್ನ ಕಾರ್ಯಗಳಲ್ಲಿ ನಾನು ನಿನಗೆ ಸಫಲತೆ ಕೊಡ್ತೇನೆ, ನೀನು ನಡೆದು ಹೋಗುವಂತ ಮಾರ್ಗದಲ್ಲಿ ನಾನು ನಿನ್ನ ಜಯವನ್ನು ಕೊಡ್ತೇನೆ ಎಂದು ಕರ್ತನು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಎಲ್ಲ ಸಂಕಟ ವಿಧವಾದ ಪರಿಸ್ಥಿತಿಗಳನ್ನ ಮಾರ್ಪಡಿಸುವವರಾಗಿದ್ದಾರೆ. ಎಲ್ಲ ವೇದನೆ ಪರಿಸ್ಥಿತಿಗಳನ್ನ ಕರ್ತನು ಮಾರ್ಪಡಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಾವು ಯೋಚಿಸುವಂಥದ್ದು ಬೇಡ. ಕರ್ತನು ನಮ್ಮನ್ನು ಸಂತೈಸ್ತಾರೆ, ಕರ್ತನು ನಮ್ಮನ್ನು ಬಲಪಡಿಸ್ತಾರೆ. ನಮಗಿರುವಂತ ದೇವರು ನಮ್ಮನ್ನ ಕೈಬಿಟ್ಟು ಹೋಗುವುದಿಲ್ಲ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ಮುಟ್ಟು ಕರ್ತನೆ, ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಸಂಕಟದ ಪರಿಸ್ಥಿತಿಗಳನ್ನ ಮಾರ್ಪಡಿಸಿ ಸಂತೈಸು ರಾಜ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ, ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.